ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ವಿಡಿಯೋದಲ್ಲಿ ನಾವೇನು ಕಲಿಯೋಣ ಅಂತಂದ್ರೆ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ನ ಕಲಿಯೋಣ. ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಒಂದು ಪಾಯಿಂಟ್ ಅದ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಅಂತ. ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಯಾವುದೇ ಒಂದು ಮ್ಯಾಟ್ರಿಕ್ಸ್ ನ ಇನ್ನೊಂದು ಮ್ಯಾಟ್ರಿಕ್ಸ್ ಗೆ ನೀವು ಕಂಪೇರ್ ಮಾಡಬೇಕಿದ್ವು ಅಂದ್ರೆ ಅವೆರಡು ಈಕ್ವಲ್ ಅದಾವ ಅಂತ ಹೇಳ್ಬೇಕಂದ್ರೆ ಅದು ಹೆಂಗಿರ್ಬೇಕು ಕಂಡೀಷನ್ ಅಂತೇಳಿ ಹೇಳ್ತಾರೆ. ಇದು ಬಹಳ ಈಸಿ ಅದ, ಅಷ್ಟೊಂದೇನು ಕಾಂಪ್ಲಿಕೇಟೆಡ್ ಇರ್ತಕ್ಕಂಥದ್ದಲ್ಲ. ಬಟ್ ಆದರೂ ಕೆಲವೊಮ್ಮೆ ಹುಡುಗರು ಕಾಂಪ್ಲಿಕೇಟ್ ಮಾಡ್ಕೊಳ್ತಾರ, ಅದನ್ನು ಹೇಳ್ತೀನಿ ಪ್ಲಸ್ ಫಸ್ಟ್ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಒಂದು ಮ್ಯಾಟ್ರಿಕ್ಸ್ ಎ ಅದ ಅಂತ ತಿಳ್ಕೊಳ್ರಿ, ಇನ್ನೊಂದು ಮ್ಯಾಟ್ರಿಕ್ಸ್ ಬಿ ಅದ ಅಂತ ತಿಳ್ಕೊಳ್ರಿ. ಎ ಮ್ಯಾಟ್ರಿಕ್ಸ್ ಮತ್ತು ಬಿ ಮ್ಯಾಟ್ರಿಕ್ಸ್ ಎರಡು ಈಕ್ವಲ್ ಅದಾವ ಅಂತ ಯಾರಾದ್ರೂ ನಿಮ್ಗೆ ಹೇಳಿದ್ರೆ, ಬೋತ್ ಆರ್ ಈಕ್ವಲ್ ಅಂತ ಹೇಳಿದ್ರೆ, ಒಂದನೇ ಕಂಡೀಷನ್ ಏನಂತಂದ್ರ ಇದ್ರದ್ದು ಆರ್ಡರು ಮತ್ತು ಇದ್ರದ್ದು ಆರ್ಡರು ಸೇಮ್ ಇರಲೇಬೇಕು. ಅಂದ್ರ ಎ ಮ್ಯಾಟ್ರಿಕ್ಸ್ ಏನಾದ್ರು 2x3 ಇತ್ತು ಅಂದ್ರೆ ಬಿ ಮ್ಯಾಟ್ರಿಕ್ಸ್ ಏನಿರ್ಬೇಕು 2x3ನೇ ಇರಬೇಕು. ಹಂಗಿದ್ದಾಗ ಮಾತ್ರ ನಾವು ಅದನ್ನ ಈಕ್ವಲ್ ಮ್ಯಾಟ್ರಿಕ್ಸ್ ಅಥವಾ ಈಕ್ವಾಲಿಟಿ ಆಫ್ ದ ಮ್ಯಾಟ್ರಿಕ್ಸ್ ಇಸ್ ಎಸ್ಟಾಬ್ಲಿಷ್ಡ್ ಅಂತ ಹೇಳ್ತೀವಿ. ಉಲ್ಟಾ ಪಲ್ಟಾ ಇದ್ರೂ ನಡೆಯಂಗಿಲ್ಲ. ಇದು 2x3 ಇದು 3x2 ಇತ್ತು ಅಂದ್ರ ದೇ ಆರ್ ನಾಟ್ ಈಕ್ವಲ್, ದೇ ಆರ್ ನಾಟ್ ಈಕ್ವಲ್ ಮ್ಯಾಟ್ರಿಕ್ಸ್. ಒಂದೇದೇನು ಆರ್ಡರ್ ಹೆಂಗಿರ್ಬೇಕು, ಸೇಮ್ ಇರ್ಬೇಕು. ಇದಕ್ಕೆ ಏನ್ ಆರ್ಡರ್ ಇರುತ್ತೆ ಅದಕ್ಕೂ ಅದು ಆರ್ಡರ್. ಎರಡನೇದು ಏನಿರ್ಬೇಕಂದ್ರ ಆಲ್ ಎಲಿಮೆಂಟ್ಸ್ ಇನ್ ಎ ಮಸ್ಟ್ ಬಿ ಈಕ್ವಲ್ ಟು ಆಲ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಫ್ ಬಿ ಅಂತೇಳಿ. ಅಂದ್ರ ಫಸ್ಟ್ ಏನಿದೆ ಆರ್ಡರ್ ಆಫ್ ಎ ಈಸ್ ಈಕ್ವಲ್ ಟು ಆರ್ಡರ್ ಆಫ್ ಬಿ, ಒಂದನೇ ಕಂಡೀಷನ್. ಎರಡನೇದು ಏನಂತ ಎ ಐ ಜೆ ಈಕ್ವಲ್ ಟು ಬಿ ಐ ಜೆ, ಎರಡು ಸೇಮ್ ಇರ್ಬೇಕು. ಇದ್ರದ್ದು ಎಲಿಮೆಂಟ್ ಆಯಾ ಪೊಸಿಷನ್ ಒಳಗಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳು ಸೇಮ್ ಟು ಸೇಮ್ ಇರ್ಬೇಕು, ಡಿಟ್ಟು ಇರ್ಬೇಕು. ಅಂತಂದ್ರ ಅವಾಗ ನಾ ಹೇಳ್ಬೋದು ಎ ಅಂಡ್ ಬಿ ಆರ್ ಈಕ್ವಲ್ ಮ್ಯಾಟ್ರಿಕ್ಸ್ ಅಂತ. ಓಕೆನಾ ಸರ್, ಈಸಿ ಐತಿಲ್ರಿ, ಇದ್ರೊಳಗೆ ಏನ್ ದೊಡ್ಡಾಗದೈತ್ರಿ, ಎಲ್ಲರಿಗೂ ಗೊತ್ತಿರ್ತೈತ್ರಿ ಅಂತ ಹೇಳ್ಬೋದು. ಎಲ್ಲಿ ಹುಡುಗರು ತಪ್ತಾರ ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ಈ ಸೇ ಫಾರ್ ಎಕ್ಸಾಂಪಲ್ ನಾನು ನಿಮಗೊಂದು ಮ್ಯಾಟ್ರಿಕ್ಸ್ ಕೊಡ್ತೀನಪ್ಪ, 2 5 A 7 1 C ಅಂತ ಕೊಟ್ಟು, ನೆಕ್ಸ್ಟ್ ದಿಸ್ ಇಸ್ ಈಕ್ವಲ್ ಟು 2 5 3 7 1 8 ಅಂತ ಬರಿತೀನಿ. Now let us call this is the A matrix and this is the B matrix. Now my question is A is equal to B ಆಯ್ತಾ ಇಲ್ಲ? Is it A equal to B matrix? ಚೆಕ್ ಮಾಡ್ರಿ ಅಂತ ನಾನು ನಿಮಗೆ ಕ್ವಶನ್ ಕೇಳ್ತೀನಿ. ಅವಾಗ ನೀವು ಚೆಕ್ ಮಾಡ್ಬೇಕು. ಹೆಂಗ? ಇದ್ರದ್ದು ಆರ್ಡರ್ ಎಷ್ಟಪ್ಪ, 2 ರೋ ಅದಾವ ಮತ್ತೆ 3 ಕಾಲಮ್ ಅದಾವ. ಇದ್ರದ್ದಕ್ಕೂ 2 ರೋ ಅದಾವ ಮತ್ತೆ 3 ಕಾಲಮ್ ಅದಾವ. ಒಂದನೇ ಎಕ್ಸಾಮ್ ಪಾಸ್ ಆತ. ಎರಡನೇ ಎಕ್ಸಾಮ್ ನೋಡೋಣ. ಇಲ್ಲಿ 2 ಅದ, ಅದೇ ಜಾಗದೊಳಗೆ 2 ಅದ. ಇಲ್ಲಿ 5 ಅದ, ಅದೇ ಜಾಗದೊಳಗೆ 5 ಅದ. ಇಲ್ಲಿ ಎ ಅದ, ಇಲ್ಲಿ 3 ಅದ. ಆಮೇಲೆ ಯೋಚನೆ ಮಾಡೋಣ. ಇಲ್ಲಿ 7 ಅದ, ಇಲ್ಲಿ 7 ಅದ, ಇಲ್ಲಿ 1 ಅದ, ಇಲ್ಲಿ 1 ಅದ, ಇಲ್ಲಿ ಸಿ ಅದ, ಇಲ್ಲಿ 8 ಅದ. ಓಕೆ, ಎರಡನೇ ಕಂಡೀಷನ್ ಪಾಸ್ ಆಗ್ಬೇಕಂದ್ರೆ ಎ ಈಕ್ವಲ್ ಟು 3 ಆಗಬೇಕು, ಸಿ ಈಕ್ವಲ್ ಟು 8 ಆಗಬೇಕು. ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಅವಾಗ ನಾನು ಎ ಈಕ್ವಲ್ ಟು ಬಿ ಇದೆ ಅಂತೇಳಿ ನಿಮಗೆ ಹೇಳ್ಬಹುದು. ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂದ್ರ ಎ ಈಕ್ವಲ್ ಟು ಬಿ ಇಲ್ಲ ಅಂತ ಹೇಳ್ಬೇಕಾಗುತ್ತೆ. ಅಂದ್ರೆ ನಾ ಬರಿಬೇಕಾಗುತ್ತೆ, ಒಂದನೇ ಕಂಡೀಷನ್ ಪಾಸ್ ಆಯ್ತು, ಎರಡನೇ ಕಂಡೀಷನ್ಗೆ ಏನ್ ಬರಿತೀನಿ ಅಂದ್ರ ಇಫ್ ಎ ಈಕ್ವಲ್ ಟು 3 ಸಿ ಈಕ್ವಲ್ ಟು 8 ದೆನ್ ಎ ಈಕ್ವಲ್ ಟು ಬಿ ಅಂತ ನಾನು ನಿಮಗೆ ಹೇಳ್ಬೋದು. ಆಯ್ತಾ? ಓಕೆ, ಅಂದ್ರೆ ಇದ್ರ ಅರ್ಥ ಏನಂದ್ರೆ ಇಂಡೈರೆಕ್ಟ್ಲಿ ನಿಮ್ಗ ಅವರು ಎ ಈಕ್ವಲ್ ಟು ಬಿ ಅದ ನೋಡಪ್ಪ ಅಂತೇಳಿ ನಿಮ್ಗೆ ಹೇಳ್ಬಿಟ್ಟಿದ್ರೆ ಅದರ ಅರ್ಥ ಎ ಈಕ್ವಲ್ ಟು 3 ಸಿ ಈಕ್ವಲ್ ಟು 8 ಅಂತ ಇಂಡೈರೆಕ್ಟ್ಲಿ ಹೇಳ್ದಂಗೆನೆ ಅವರು. ವೈಸ್ ವರ್ಸ ಆಲ್ಸೋ ಎ ಈಕ್ವಲ್ ಟು 3 ಸಿ ಈಕ್ವಲ್ ಟು 8 ಐತ್ ನೋಡಪ್ಪ ಅಂತ ಹೇಳಿದ್ರ ಹಂಗಾರೆ ಅವೆರಡು ಮ್ಯಾಟ್ರಿಕ್ಸ್ ಈಕ್ವಲ್ ಅದಾವ ಅಂತ ಅರ್ಥ. ತಿಳಿತಾ? ಇನ್ನೊಂದು ಮ್ಯಾಟ್ರಿಕ್ಸ್ ಕೊಡ್ಲಿ, write it down. 7 8 5x is equal to x 7 8 5. Is A equal to B? Here answer. Is A equal to B? ಆರ್ಡರ್ ವೈಸ್ ನೋಡಿದ್ರೆ ಇದು 2x2 ಅದ, ಇದು 2x2 ಅದ. ಒಂದನೇ ಎಕ್ಸಾಮ್ ಪಾಸ್ ಆಯ್ತು. ಎರಡನೇ ಎಕ್ಸಾಮ್ ಒಳಗಡೆ ನೋಡೋಣ, ಇದು 7 ಅದ, ಇಲ್ಲಿ x ಅದ. ಅನ್ಕೊಳ್ಳೋಣಪ್ಪ x ಈಕ್ವಲ್ ಟು 7 ಅಂತ ಅನ್ಕೊಳ್ಳೋಣ, ನಡಿತೈತಿ. 8 7 ತಪ್ಪಿತ್ತು ನೋಡಿ, ಇಲ್ಲಿ 8 ಅದ, ಇಲ್ಲಿ 7 ಅದ. ಮುಗಿಯಿತು, ಒಂದು ಎಲಿಮೆಂಟ್ ಪಾಸ್ ಆಗಲಿಲ್ಲ,
therefore a is not equal to b. ನೀವು ಹಿಂಗೆ ಅನ್ಬಾರ್ದು ಮತ್ತೆ ಸರ್ ಇಲ್ಲಿನೂ 7 8 5 ಎಕ್ಸ್ ಐತ್ರಿ ಇಲ್ಲಿನೂ 7 8 5 ಎಕ್ಸ್ ಅದ ಮತ್ತು ಸೇಮ್ ಎಲಿಮೆಂಟ್ ಅದಾವಲ್ರಿ ಅಂತ ನಡೆಯಂಗಿಲ್ಲ. ಅವುಗಳ ಪೊಸಿಷನ್ಗಳನ್ನು ಕೂಡ ಸೇಮ್ ಆಗಿರ್ಬೇಕು, ಅಲ್ಲೆಲ್ಲೆಲ್ಲೆನ ಕೂತಿರ್ಬೇಕು. ಹಂಗಿದ್ರೆ ಮಾತ್ರ ಈ ಎ ಈಕ್ವಲ್ ಟು ಬಿ ಆಗ್ತದ. ಅಂಡರ್ಸ್ಟುಡ? ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಎ ಅನ್ನೋ ಮ್ಯಾಟ್ರಿಕ್ಸ್ ಹೆಂಗೈತೆ ಅಂದ್ರೆ 2 3 1 2 1 5 ಅಂತದ. ಹಾಗಾದ್ರೆ ಬಿ ಅನ್ನೋ ಮ್ಯಾಟ್ರಿಕ್ಸ್ ಏನದಲ್ಲ ಅದು 2 3 1 2 1 5 1 2 1 5 ಅಂತದ. ಈಸ್ ಎ ಈಕ್ವಲ್ ಟು ಬಿ? ಒಂದನೇ ಎಕ್ಸಾಮ್ ಚೆಕ್ ಮಾಡೋಣ. ಒಂದನೇ ಎಕ್ಸಾಮ್ ಚೆಕ್ ಮಾಡ್ತೀನಿ. ಇದರೊಳಗೆ 3 ರೋಸ್ ಅದಾವ, 2 ಕಾಲಮ್ ಅದಾವ. ಇದರಲ್ಲಿ 2 ರೋಸ್ ಅದಾವ ಮತ್ತು 3 ಕಾಲಮ್ ಅದಾವ. ಆರ್ಡರ್ ಇದ್ರದ್ದು ಬೇರೆ ಐತಿ, ಇದ್ರದ್ದು ಬೇರೆ ಐತಿ. ದೇರ್ಫೋರ್ ಒಂದನೇ ಎಕ್ಸಾಮ್ ಪಾಸ್ ಆಗಿಲ್ಲ, ಮತ್ತು ಮುಂದದ್ದು ನೋಡೋ ಅವಶ್ಯಕತೆ ಇಲ್ಲ. ದೇರ್ಫೋರ್ ಎ ಈಸ್ ನಾಟ್ ಈಕ್ವಲ್ ಟು ಬಿ ಅಂತ. ಅಂಡರ್ಸ್ಟುಡ? ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ ನೋಡಪ್ಪ. 1 2 1 2 7 8 ಅಂತ ಇಲ್ಲದ. ಇನ್ನ ಒಂದು ಮ್ಯಾಟ್ರಿಕ್ಸ್ ಅದ ಬಿ ಅಂತಕ್ಕಂಥ ಮ್ಯಾಟ್ರಿಕ್ಸ್. ಅದು ಹೆಂಗದ 1 2 1 2 ಅದ. ಓಕೆನಾ? ಇದು ಏನ್ರ ಆಗ್ತದ ನೋಡು, ಒಂದನೇ ಎಕ್ಸಾಮ ಪಾಸ್ ಆಗಂಗಿಲ್ಲ. ಒಂದನೇ ಎಕ್ಸಾಮ್ ಏನೈತಿ, ಇದ್ರೊಳಗಡೆ 3 ರೋಸು 2 ಕಾಲಮು, ಇಲ್ಲಿ 2 ರೋಸು 2 ಕಾಲಮ್ ಅದಾವ. ಇದನ್ನ ಚೆಕ್ ಮಾಡಿದೆ, ಆಗಲಿಲ್ಲ. ದೇರ್ಫೋರ್ ಎ ಈಸ್ ನಾಟ್ ಈಕ್ವಲ್ ಟು ಬಿ. ಓಕೆನಾ? ಮತ್ತೆ ಹಿಂಗೆ ಅನ್ನಕ್ಕೆ ಬರಲ್ಲ ಸರ್, ಫಸ್ಟ್ ಇದರೊಳಗೆ ಇದೆ ಅಂತ ಐತಲ್ರಿ ಸರ್, ಅವು ಎಲ್ಲ ಮುಂದಲು ಬೇಡ, ನಾವು ಹೇಳ್ಬಾರ್ದು. ತಿಳಿತಾ? ದೇರ್ಫೋರ್ ದಿಸ್ ಇಸ್ ನಾಟ್ ಈಕ್ವಲ್. ಇಷ್ಟೇ. ಈಗ ನಿಮಗೆ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಗೊತ್ತಾಯ್ತು. ಇದನ್ನ ಅಡ್ವಾಂಟೇಜ್ ತಗೊಂಡು ಕೆಲವು ಪ್ರಾಬ್ಲಮ್ಸ್ ಅನ್ನ ನೀವು ಸಾಲ್ವ್ ಮಾಡ್ಬೋದಪ್ಪ. ಹೆಂಗ ಅಂತಂದ್ರೆ ಬರ್ಕೊಳ್ರಿ. ಇಫ್ ಎ ಇಸ್ ಈಕ್ವಲ್ ಟು 7x plus 7x plus 7 and 8 then y minus 9 and b is equal to 7 8 then 1 7 ಹಿಂಗಿತ್ತು ಅಂದ್ರೆ ಫೈಂಡ್ ಎಕ್ಸ್ ಅಂಡ್ ವೈ ವ್ಯಾಲ್ಯೂ. ಇದು ನಿಮ್ಮ ಕ್ವಶನ್. ಹೆಂಗೆ ಸಾಲ್ವ್ ಮಾಡ್ತೀರಿ ಇದನ್ನ ಕ್ವಶನ್ ಅನ್ನ? ಈ ಫೈಂಡ್ ಎಕ್ಸ್ ಅಂಡ್ ವೈ ಇಫ್ ಎ ಈಸ್ ಈಕ್ವಲ್ ಟು ಬಿ. ಅವನೇ ಕೊಡ್ಬೇಕು ಇದನ್ನ. ಇಫ್ ಎ ಈಕ್ವಲ್ ಟು ಬಿ ಅಂತ ಅವ ಕೊಟ್ಟಿದ್ದ ಅಂದ್ರೆ ಅವಾಗ ನೀವು ಇದನ್ನ ಫೈಂಡ್ ಮಾಡ್ಬೇಕು. ಮಾಡ್ರಿ ನೋಡೋಣ ಏನೇನು ಮಾಡ್ಬೇಕು. ಇದು ಮಾಡ್ಬೇಕಾದ್ರೆ ಫಸ್ಟ್ ಎ ಈಕ್ವಲ್ ಟು ಬಿ ಐತಾ? ಐತಿ. ಹಂಗಾರೆ ಅವನೇ ಹೇಳಿಬಿಟ್ಟ ಅಂದ್ಮೇಲೆ ತಪ್ಪು ಮಾಡಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಎ ಈಕ್ವಲ್ ಟು ಬಿ ಅಂತ ಹೇಳಿ ಆರ್ಡರ್ ಸರಿ ಇರಲಿಲ್ಲ ಅಂದ್ರೆ ಕ್ವಶನ್ ಪೇಪರ್ ತಪ್ಪೈತಿ, ಒಗದು ಬಂದ್ಬಿಡೋದು. ಈಗ ಇದು ಕರೆಕ್ಟ್ ಅದ, ನೋ ಪ್ರಾಬ್ಲಮ್. ಬೇಕಾದ್ರೆ ಇದು 2 x 2 ಅದ, ಇದು 2 x 2 ಅದ. ಆಮೇಲೆ ಎಲಿಮೆಂಟ್ಸ್ ನಂಬರ್ಸ್ಗಳನ್ನು ಚೆಕ್ ಮಾಡ್ರಿ. ಇವು ಆಲ್ಫಾಬೆಟ್ ಇದ್ದದನ್ನ ಬಿಡ್ರಿ. ಇಲ್ಲಿ 7 ಬರ್ದಾರೆ, ಇಲ್ಲಿ 8 ಬರ್ದಾರೆ, ಇಲ್ಲಿ 7 8 ಪೊಸಿಷನ್ ಕರೆಕ್ಟ್ ಐತಿ. ಹಾಗಾದ್ರೆ ನಿಮಗೆ ಬಂತು ಎಕ್ಸ್ ಪ್ಲಸ್ 7 ಈಸ್ ಈಕ್ವಲ್ ಟು 1, ಇನ್ನೊಂದು y ಮೈನಸ್ 9 ಈಸ್ ಈಕ್ವಲ್ ಟು 7. ಹಾಗಾದ್ರೆ ಈ ಇಕ್ವೇಶನ್ಲಿಂದ ನೀವೇನು ಮಾಡ್ಬೋದು ಅಂದ್ರೆ ಎಕ್ಸ್ ಈಕ್ವಲ್ ಟು 7 ಈ ಕಡೆ ಹೋಗ್ತದ, 1 ಮೈನಸ್ 7 ಮೈನಸ್ 6 ಆಗ್ತದ. ದೆನ್ y ಈಸ್ ಈಕ್ವಲ್ ಟು ಏನಾಗ್ತದ, ಈ ಇಕ್ವೇಶನ್ಲಿಂದ ಮೈನಸ್ 9 ಆ ಕಡೆ ಹೋಗೋದು, ಪ್ಲಸ್ 9 ಆಗ್ತದ, 16 ಆಗ್ತದೆ. ದೇರ್ಫೋರ್ ದಿಸ್ ಈಸ್ ಯುವರ್ ಎಕ್ಸ್ ವ್ಯಾಲ್ಯೂ ಅಂಡ್ ವೈ ವ್ಯಾಲ್ಯೂ. ಮುಗಿತಾ? ಎಷ್ಟು ಈಸಿ ಇತ್ತಲ್ಲ? ಯಾಕೆ ಈಸಿ ಇತ್ತಂದ್ರೆ ಇದು ಇಕ್ವೇಶನ್ಸ್ ಈಸಿ ಇದು. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಮಾಡಂತ್ರಿ. ಇದನ್ನ ನೀವೇ ಹೋಮ್ವರ್ಕ್ ಆಗಿ ಮಾಡ್ಕೊಳ್ರಿ. ಓಕೆನಾ? ಬರ್ಕೊಳ್ರಿ. 2 ಪ್ರಾಬ್ಲಮ್ ಕೊಡ್ತೀನಿ. ಒಂದನೇ ಪ್ರಾಬ್ಲಮ್ ಎ ಈಸ್ ಈಕ್ವಲ್ ಟು 2x plus 7y 8 and 3x minus 1y 2 and b is equal to 3 8 ಆಮೇಲೆ 8 z. ಓಕೆ, 8 z. ನೆಕ್ಸ್ಟ್ ಫೈಂಡ್ x y z ವ್ಯಾಲ್ಯೂಸ್. ಓಕೆನಾ? ಇಫ್ a is equal to b. ನಿಮಗಿದು ಪ್ರಾಬ್ಲಮ್. ಇದನ್ನ ಪ್ರಾಬ್ಲಮ್ ಮಾಡ್ರಿ. ಎಕ್ಸ್ ವೈ ಜೆಡ್ ಅನ್ನು ಕಂಡು ಹಿಡ್ಕೊಂಡು ನೀವು ಬೇಕಾದ್ರೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಹಾಕ್ಬೋದು. ಅರ್ಥ ಆಯ್ತಾ? ಅದು ಏನಾದ್ರು ತಪ್ಪಿದ್ರಿ ಅಂದ್ರೆ ನಾನು ಅದನ್ನ ನಿಮಗೆ ಸೊಲ್ಯೂಷನ್ ಕೊಡ್ತೀನಿ. ನೆಕ್ಸ್ಟ್ ಬಿ ಅಲ್ಲ, ಎರಡನೇ ಪ್ರಾಬ್ಲಮ್ ನೋಡ್ರಿ. ಎರಡನೇ ಪ್ರಾಬ್ಲಮ್ ಏನು ಹೇಳ್ತಿದ್ದೇನೆಂದ್ರೆ 2x plus 7y 8 3x plus y 2 x 1. ಓಕೆ, ದೆನ್ ಬಿ ಈಸ್ ಈಕ್ವಲ್ ಟು ಇದು ಎ, ಇದು
ಇದು ಎ, ಇದು ಬಿ ಈಸ್ ಈಕ್ವಲ್ ಟು 1 8 2 2 1 1. ಫೈಂಡ್ ಎಕ್ಸ್ ಅಂಡ್ ವೈ ವ್ಯಾಲ್ಯೂಸ್. ಇವೆರಡು ವ್ಯಾಲ್ಯೂ ಕಂಡುಹಿಡಿಯಿರಿ. ಕಂಡು ಹಿಡಿದ ಮೇಲೆ ಇಫ್ ಎ ಈಸ್ ಈಕ್ವಲ್ ಟು ಬಿ ಕಂಡುಹಿಡಿಯಿರಿ. ಕಂಡು ಹಿಡಿದ ಮೇಲೆ ನಿಮ್ಗೆ ಆಪ್ಷನ್ಸ್ ಕೊಡ್ತೀನಿ. ಆಪ್ಷನ್ ಎ ಎಕ್ಸ್ ಈಕ್ವಲ್ ಟು 7, ವೈ ಈಕ್ವಲ್ ಟು ಸಮಥಿಂಗ್ ನಂಗೆ ಗೊತ್ತಿಲ್ಲ, ಮಾಡಿ ನೋಡ್ರಿ. ಬಿ ಈಕ್ವಲ್ ಟು ಸಿ ಈಕ್ವಲ್ ಟು ಡಿ ಈಕ್ವಲ್. ನಾನು ನಿಮಗೊಂದು ಆಪ್ಷನ್ ಹಾಕ್ತೀನಿ ಇಲ್ಲಿ, ಕೆನ್ ನಾಟ್ ಬಿ ಡಿಟರ್ಮೈನ್ಡ್ ಅಂತೇಳಿ ಒಂದು ಆಪ್ಷನ್ ಹಾಕೋಣ. ಅಥವಾ ಡಿ ಆಪ್ಷನ್ ಇನ್ನೊಂದು ರೀತಿನೂ ಬರಿಬೋದು ನೀವು. ಏನಂತ, ಇನ್ಕನ್ಸಿಸ್ಟೆಂಟ್ ಪ್ರಾಬ್ಲಮ್. ಯಾಕೆ ನಿಮ್ಗೆ ಆನ್ಸರ್ ಹೇಳ್ತೀನಿ ನಾನು. ನಿಮಗೆ ಆನ್ಸರ್ ಇವು ಯಾವ ಬರಂಗಿಲ್ಲ ಆನ್ಸರ್. ನೀವೆಲ್ಲ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಬರಂಗಿಲ್ಲ. ಬಂದ್ರು ಅವು ತಪ್ಪು ಸರಿನೋ ನೀವು ಯೋಚನೆ ಮಾಡ್ಬೇಕು. ಬಟ್ ಆನ್ಸರ್ ಏನಾಗ್ತಂದ್ರೆ ಇನ್ಕನ್ಸಿಸ್ಟೆಂಟ್ ಪ್ರಾಬ್ಲಮ್ ಅಥವಾ ಕೆನಾಟ್ ಬಿ ಡಿಟರ್ಮೈನ್ಡ್ ಆಪ್ಷನ್ ಆಗ್ತದೆ. ಯಾಕೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ, ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.